ಹಾಯ್ ಹಲೋ ನಮಸ್ಕಾರ. ಏನಿಲ್ಲ ಹಿಂಗೆ ಅಂದ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಟ್ರಿಪ್ ಪ್ಲ್ಯಾನ್ ಆಗಿದೆ. ಸೊ ಎಲ್ಲ ಪ್ಯಾಕ್ ಮಾಡಲಿಕ್ಕೆ ಈ ಥರ ಅಂದ್ಕೊಂಡಿರೋದು ನೋಡ್ತಾ ಇದ್ದೀರಾ. ಸೊ ಟ್ರಿಪ್ಗೆ ಯಾವ್ದು ಬೇಕು ಅಂತ ಮಾತ್ರ ಸೆಲೆಕ್ಟ್ ಮಾಡಿ ಈ ಥರ ಬಾಕ್ಸ್ಗೆ ಜ್ಯುವೆಲರೀಸ್, ಬ್ಯಾಂಗಲ್ಸ್, ಸ್ಟಿಕ್ಕರ್ಸ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಸ್ಕಿನ್ ಕೇರ್ಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಸಮ್ ನೇಲ್ ಪಾಲಿಶ್, ಹ್ಯಾಂಡ್ಸ್ ರಿಮೂವರ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್. ಇದೊಂದು ಕಾಲೇಜ್ ಬ್ಯಾಗ್ ಆ್ಯಂಡ್ ಕಿಟ್ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಬಸ್ ಬಂತು. ಸೊ 10:30 ಬಸ್ ಬಂದಿದ್ದು, AC ಬಸ್. ಆ್ಯಂಡ್ ಅಲ್ಲಿಂದ ಹೊರಟಿದ್ದಾಯಿತು. ಸೊ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಅರ್ಲಿ ಮಾರ್ನಿಂಗ್ 5:30 ಬ್ಯಾಂಗ್ಳೂರು ನ್ಯೂ ರೈಲ್ವೆ ಸ್ಟೇಷನ್ಸ್. ಗೆಸ್ ಮಾಡಿ ಯಾವುದು ಅಂತ. ಸೊ ಅಲ್ಲಿಗೆ ಟ್ರೈನ್ ಬಂದಿದ್ದು 7 o'clockಗೆ ಟ್ರೈನ್ ಬಂತು, ಬಟ್ ಹೊರಟಿದ್ದು 9 o'clockಗೆ. ಆ್ಯಂಡ್ ಈ ರೈಲ್ವೆ ಸ್ಟೇಷನಲ್ಲಿ ನನಗೆ ಆ ಒಂದು ಯೂನಿಕ್ಕಾಗಿ ಕಿಂಗ್ದು ಕಿರೀಟ ಇದೆಯಲ್ಲ, ಅದು ಸಖತ್ ಅಲ್ಟಿಮೇಟ್ ಆಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಸೊ ವೀಡಿಯೋ ಮಾಡಿಕೊಂಡೆ. ಟ್ರೈನ್ ಹೊರಡ್ತು. ಟ್ರೈನಲ್ಲಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದಾಯಿತು. ಹಾಗೆ ಟ್ರಾವೆಲ್ ಮುಂದುವರಿತಾಯಿತ್ತು ನಮ್ಮದು. ಸೊ 2 ದಿನ ಈ ಟ್ರೈನಲ್ಲೇ ನಮ್ಮದು ಜರ್ನಿ. ಸೊ ಹಾಗಾಗಿ ಅಲ್ಲೇ ಊಟ ತಿಂಡಿ ಮಲಗೋದು, ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಸುತ್ತಮುತ್ತ ಪ್ಲೇಸ್ ಕವರ್ ಮಾಡ್ಕೊಂಡಿದ್ದಾಯಿತು ವೀಡಿಯೋಗಳು ಮಾಡಿಕೊಂಡು. ಸೊ ಹೀಗೆ 2 ದಿನ ಟ್ರೈನಲ್ಲೇ ನಮ್ಮದು ಪುಟ್ಟ ಮನೆ ಥರ ಮಾಡ್ಕೊಂಡಿದ್ದೆ. ಹೆಂಗೋ ರಿಸರ್ವೇಷನ್ ಆಗಿತ್ತು, ಸ್ಲೀಪರ್ ಕೋಚ್. ಸೊ ಹಾಗಾಗಿ ಚೆನ್ನಾಗಿತ್ತು. ಸೊ ಅಲ್ಲೇ ಪಕ್ಕದಲ್ಲೇ ನಮಗೆ ಇನ್ನೊಬ್ಬರು ಫ್ಯಾಮಿಲಿ ಪರಿಚಯ ಆಗಿದ್ದರು. ಆ ಹುಡುಗಿರ ಹತ್ರ ನಾನು ವೀಡಿಯೋ ಮಾಡಿಸ್ಕೊಂಡು ಮಾತಾಡ್ತಾ ಇದ್ದೆ. ಅವರು ಹಂಗೆ ವೀಡಿಯೋ ಮಾಡಿಕೊಟ್ರು. ಚೆನ್ನಾಗಿ ಪರಿಚಯ ಆಗಿದ್ದರು. ಅವರು ಬಿಹಾರ್ಗೆ ಹೋಗ್ತಾಯಿದ್ರು. ಸೊ ನಾನು ಎಲ್ಲೋಗ್ತಾ ಇದ್ದೀನಿ, ಏನಿದು ಟ್ರಿಪ್ ಪ್ಲ್ಯಾನ್ ಅಂತ ಎಲ್ಲ ನಿಮಗೆ ನೆಕ್ಸ್ಟು ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಮೇ ಬಿ ಪಾರ್ಟ್ 4 ಆ ಥರ ವೀಡಿಯೋಗಳು ಬರುತ್ತೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಮಾಡ್ತಾ ಇರೋದು. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಪ್ಲೇಸ್ಗೆ ಹೋದಾಗಲೂ ಒಂದೊಂದು ಥರ ಖುಷಿ, ದುಃಖ, ಡಿಫ್ರೆನ್ಸ್ ಫೀಲಿಂಗ್ಸ್ ಅದೆಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಅಲ್ಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಆ ಕಡೆ ಪ್ಲೇಸ್ ಹೇಗಿದೆ ಅಂತ ನೋಡಿ. ಅಲ್ಲಿ ಗಿಡ ಮರಗಳು ಲೈಕ್ ನಮ್ಮ ಕಡೆ ನೋಡಲಿಕ್ಕೆ ನಿಮಗೆ ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಅಲ್ಲಿ ಬರೀ ಗಿಡ ಮರಗಳು ಒಳ್ಳೆ ಕಾಡು ಟೈಪಲ್ಲಿ ಕಾಣುತ್ತೆ. ಆ್ಯಂಡ್ ಅದು ನಾವು ಏಪ್ರಿಲ್ ಸಮ್ಮರ್ ಟೈಮಲ್ಲಿ ಹೋಗಿದ್ದು. ಸೊ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿ ನೋಡಿ. ಅದ್ರ ಜೊತೆಗೆ ನಾವು ಹೋಗಿರೋ ಪ್ಲೇಸ್ ಸೈಡು ಫುಲ್ಲು ಹೆವಿ ಬಿಸಿಲು ಅಂದರೆ ಬಿಸಿಲು ನೋಡಿ. ಅಲ್ಲಿ ಗಿಡ ಮರಗಳೆಲ್ಲ ಎಷ್ಟು ಒಣಗೋಗಿದೆ. ಸೊ ಟ್ರಾವೆಲಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಪ್ಲೇಸು ಒಂದೊಂದು ಡಿಫ್ರೆಂಟ್ ಫೀಲಿಂಗ್ಸ್ ಕೊಡುತ್ತೆ. ಇದು ನೋಡಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಬ್ರಿಡ್ಜ್ ಇದೆಯಲ್ಲ, ಸೊ ಆ ಥರನೇ ಫೀಲ್ ಆಗ್ತು. ಬಟ್ ಇಲ್ಲಿ ಇನ್ನೂ ಚೆನ್ನಾಗಿದೆ. ಸೊ ಈ ಥರ 2 ದಿನ ಟ್ರೈನಲ್ಲೇ ಫುಲ್ ಜರ್ನಿ ಇದೆ. ಫಸ್ಟ್ ಟೈಮು ಇಷ್ಟು ಲಾಂಗ್ ಜರ್ನಿ ಮಾಡಿದ್ದು. ಬಟ್ ನಂಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಅಲ್ಲಿ ಇಲ್ಲಿ ಯಾವ್ದಾದ್ರು ಪ್ಲೇಸ್ ಹೋಗ್ತಾನೆ ಇರ್ತೀವಿ. ಬಟ್ 2 ಡೇಸ್ ಬರೀ ಜರ್ನಿನೇ, ಬರೀ ಟ್ರಾವೆಲ್ಲೇ ಅಂತ ಆಗಿದ್ದು ಇದೇ ಫಸ್ಟ್ ಟೈಮು. 2 ಡೇಸ್ ಜರ್ನಿ ಆಗಿ ನೆಕ್ಸ್ಟು ನಾವು ಯಾವ ಪ್ಲೇಸ್ಗೆ ಫಸ್ಟು ವಿಸಿಟ್ ಮಾಡಿದ್ವಿ ಆ್ಯಂಡ್ ಅದೆಲ್ಲ ನಿಮಗೆ ಈ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರುತ್ತೆ. ಸೊ ಪೂರ್ತಿ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.